Welcome back to my next session. So today I am going to discuss about financing decisions. Under that I am going to discuss now what is optimal capital structure. In the previous session I was discussed about what is capital structure. Now I am going to discuss about, I am going to forward it, what exactly the optimal capital structure. So last class ಅಲ್ಲಿ ಹೇಳ್ಕೊಟ್ರಿ ನೀವು. ಸೊ ಡಿಬೆಂಚರು, ಈಕ್ವಿಟಿ ಶೇರ್ಸು, ಬಾಂಡ್ಸು ಇದನ್ನೆಲ್ಲ ಇಶ್ಯೂ ಮಾಡಬೇಕಾಗುತ್ತೆ ಕ್ಯಾಪಿಟಲ್ ಇಶ್ಯೂ ಮಾಡಬೇಕಾದ್ರೆ. ಈಗ ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಇಲ್ಲಿ ನಮಗೆ ಆಪ್ಷನ್ಸ್ ಇದೆ. ಈಕ್ವಿಟಿ ಶೇರ್ಸ್ ಇದೆ, ಡಿಬೆಂಚರ್ಸ್ ಇದೆ, ಪ್ರಿಫರೆನ್ಸ್ ಶೇರ್ಸ್ ಇದೆ, ಬ್ಯಾಂಕ್ ಲೋನ್ಸ್ ಇದೆ, ಬಾಂಡ್ಸ್ ಇದೆ. ಸೊ ಈ ರೀತಿ ಎಲ್ಲ ಆಪ್ಷನ್ಸ್ ಇರಬೇಕಾದ್ರೆ ಯಾವ ಆಪ್ಷನ್ಸ್ಗೆ ಹೋದ್ರೆ ಇಟ್ ಇಸ್ ಎ ಬೆಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಾರೆ ಅನ್ನೋ ಕ್ವಶನ್ ಮಾರ್ಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಕೋಟ್ ಎಸ್ ಎ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ದಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ದೇರ್ ಇಸ್ ನೋ ಎನಿ ಅದರ್ ಪ್ರಾಬ್ಲಮ್. ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಥಿಂಗ್, ಚಾಲೆಂಜಿಂಗ್ ಟಾಸ್ಕ್ ಏನಪ್ಪಾ ಅಂದರೆ, ನೋಡಿ ಇವಾಗ ಒಂದು 10 lakh rupees ವರ್ತ್ ನಿಮಗೆ ಫೈನಾನ್ಸ್ ಬೇಕಾಗುತ್ತೆ. ಈ 10 lakh rupees ವರ್ತ್ ಫೈನಾನ್ಸ್ ಇಫ್ ಯು ಆರ್ ಕಲೆಕ್ಟೆಡ್ ಫ್ರಮ್ ಟೋಟಲಿ ಫ್ರಮ್ ದ ಡಿಬೆಂಚರ್ ಇಂದ ತಗೊಂಡ್ರೆ ಯು ಆರ್ ಫಿಕ್ಸ್ಡ್ ಅಟ್ ಇಂಟ್ರೆಸ್ಟ್ ರೇಟ್ ಒಂದು 10% ಇಂಟ್ರೆಸ್ಟ್ ಪರ್ ಆನಮ್ ಅಂದರೆ 10 lakh rupeesಗೆ ನೀವು ಎವ್ರಿ ಇಯರ್ ಅಟ್ಲೀಸ್ಟ್ 1 lakh rupee ಕಟ್ಟಬೇಕಾಗುತ್ತೆ, ಇಂಟ್ರೆಸ್ಟ್ ಅಂತ ಕೊಡಬೇಕಾಗುತ್ತೆ. If company is performing well, then there is no problem at all. ಕಂಪನಿಗೆ ಅಷ್ಟು ಇನಿಷಿಯಲ್ ಡೇಸ್ ಅಲ್ಲಿ, ಆಸ್ ಯು ನೋ ಬಿಸ್ನೆಸ್ ಸೈಕಲ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆಗ ಯಾವುದೇ ಪ್ರಾಫಿಟ್ ಬಂದಿಲ್ಲ ಅಂದರೆ ಇಂಟ್ರೆಸ್ಟ್ ಕಟ್ಟೋದಕ್ಕೆ ಕಂಪನಿ ಕೈಲಿ ಆಗೋದಿಲ್ಲ, ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಈ ಒಂದು ಕಂಪನಿ ಪರ್ಫಾರ್ಮಿಂಗ್ ಗುಡ್, ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವುದೇ ಒಂದು ಕಂಪನಿಗೆ ಆಗೋದಿಲ್ಲ. ಸೊ ಈಗ ಫೈನಾನ್ಸ್ ಮ್ಯಾನೇಜರ್ ಅನ್ಸುತ್ತೆ, ಸೊ ಈ ಒಂದು ಸಿಚುಯೇಷನ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಡಿಬೆಂಚರ್ ವಿ ಕ್ಯಾನ್ ಗೋ ಫಾರ್ ದಿ ಈಕ್ವಿಟಿ ಶೇರ್, ಹೋಗ್ಬೋದಾಗಿತ್ತಲ್ಲ ಅಂತ ಅನ್ಸುತ್ತೆ. ನೋಡಿ ಇಲ್ಲಿ ಈಕ್ವಿಟಿ ಶೇರ್ಸ್ ಅಲ್ಲಿ ಇಶ್ಯೂ ಮಾಡಿದ್ರೆ ಏನ್ ಪ್ರಾಬ್ಲಮ್ ಶುರು ಆಗುತ್ತೆ? ಎವ್ರಿಬಡಿ ವಿಲ್ ಬಿಕಮ್ ಎ ವಿನರ್ಸ್, ಎಲ್ಲ ಓನರ್ಸ್ ಆಗ್ತಾರೆ, ಮತ್ತೆ ಯಾವುದೇ ಒಂದು ಡಿಸಿಷನ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಓನರ್ಶಿಪ್ ನ ಡಿವೈಡ್ ಮಾಡೋದಕ್ಕೆ ಯಾರೂ ಸಹ ಇಷ್ಟಪಡೋದಿಲ್ಲ. ಫೈನಾನ್ಸ್ ಮ್ಯಾನೇಜರ್ ಬರೀ ಈಕ್ವಿಟಿ ಶೇರ್ಸ್ ಅಲ್ಲಿ ಕೊಟ್ಬಿಟ್ರೆ ಒಂದು ರೀತಿ ಪ್ರಾಬ್ಲಮ್ಸ್ ಆಗುತ್ತೆ, ಡಿಬೆಂಚರ್ಸ್ ಅಲ್ಲಿ ಕೊಟ್ಬಿಟ್ರೆ ಇನ್ನೊಂದು ರೀತಿ ಪ್ರಾಬ್ಲಮ್ ಆಗುತ್ತೆ, ಇನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಹೋದ್ರೆ ಅಲ್ಲೊಂದು ರೀತಿ ಪ್ರಾಬ್ಲಮ್ ಆಗುತ್ತೆ. ದೇ ಹ್ಯಾವ್ ರೈಟ್ಸ್, ದೇ ಹ್ಯಾವ್ ಪ್ರಿಫರೆನ್ಸ್ ಟು ಗೆಟ್ ಎ ಡಿವಿಡೆಂಡ್. irrespective of the profit you have to pay the dividend fixed percentage. ಸೊ ಈ ರೀತಿ ಅದರದೇ ಆದಂತಹ ಎಲ್ಲ ಒಂದು ಫೈನಾನ್ಸ್ ಸೋರ್ಸ್ ಅದರದೇ ಆದಂತಹ ಪ್ರಾಬ್ಲಮ್ಸ್ ಇದ್ದಾಗ ನಾವು ಫೈನಾನ್ಸ್ ಮ್ಯಾನೇಜರ್ ಅವನು ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸೈಡ್ ಮಾಡಬೇಕಾಗುತ್ತೆ. ಅಂದ್ರೆ ಪ್ರತಿಯೊಂದು ಸೆಕ್ಯೂರಿಟಿಗೂ ಅದರದೇ ಆದಂತಹ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸ್ಗೆ ಏನ್ ಮಾಡಬೇಕು, ಇವನ್ನೆಲ್ಲದನ್ನು ಕಾಂಬಿನೇಷನ್ ಮಾಡಿ ಆ ಪ್ರಾಬ್ಲಮ್ನ ಕಡಿಮೆ ಮಾಡಬೇಕು. ಅದನ್ನೇ ವಿ ಆರ್ ಗೋಯಿಂಗ್ ಟು ಕಾಲ್ ಎಸ್ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ನೌ ಲೆಟ್ ಅಸ್ ಗೋ ಫಾರ್ ವಾಟ್ ಈಸ್ optimal capital structure. So here the meaning of optimal capital structure, it is a combination of debt and equity ratio which results in the fewer amounts of cost and yield maximum profits for organization and also maximize the earnings for the equity shareholders. ನೋಡಿ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಇಷ್ಟೇ. ಏನೇ ನೀನು ಕ್ಯಾಪಿಟಲ್ ಸ್ಟ್ರಕ್ಚರ್ ಏನೇ ಕಾಂಬಿನೇಷನ್ ಮಾಡಿ, ಈಗ 10 ಲಕ್ಷ ಕ್ಯಾಪಿಟಲ್ ಬೇಕಾಗಿತ್ತು, ಅದಕ್ಕೆ ನೀನು ಏನ್ ಮಾಡ್ತೀಯಾ, 5 ಲಕ್ಷ ಡಿಬೆಂಚರ್ಸ್ ತಗೊಂಬತ್ತೀಯ, 5 ಲಕ್ಷ ಈಕ್ವಿಟಿ ಶೇರ್ಸ್ ತಗೋತೀಯ, ಅಥವಾ 5 ಲಕ್ಷ ಡಿಬೆಂಚರ್ಸ್, 2 ಲಕ್ಷ ಬ್ಯಾಂಕ್ ಲೋನು, ಇನ್ನು 3 ಲಕ್ಷ ಈಕ್ವಿಟಿ ಶೇರ್. ಏನೇ ಕಾಂಬಿನೇಷನ್ ಮಾಡಿದ್ರು ಈ ಒಂದು ಕಾಂಬಿನೇಷನ್ ಅಲ್ಲಿ ಫೈನಲ್ ಆಗಿ
ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಬೆನಿಫಿಟ್ ಆಗಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸ್ they must get the benefit. That is we are going to call as the optimum capital structure. ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್, ದ ಫೈನಲ್ ಆಬ್ಜೆಕ್ಟಿವ್ ಮ್ಯಾಕ್ಸಿಮೈಸ್ ದ ಅರ್ನಿಂಗ್ಸ್ ಫಾರ್ ದಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಷ್ಟೇ. ಏನೇ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇದೆಲ್ಲ ಎಂತಕ್ಕೆ ಮಾಡ್ತೀವಿ ಅಂದ್ರೆ ಫೈನಲ್ ಆಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಬೆನಿಫಿಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಇರುತ್ತೆ. So that is the reason we are going to do capital financial management aspects. So in the next one, at this capital structure, the market price per share is maximum and the cost of capital is minimum. ಇದನ್ನ weighted average cost of capital ಅಂತಾನೂ ಕೊಡ್ತಾರೆ. Then we are going to ask you what is weighted average cost of capital or what is operating capital structure. So optimal capital structure. Optimal capital structure means market price share is maximum and cost of capital is minimum. Here it's a combination. So optimum capital structure means it's a combination of debt and equity ratio which results in fewer amounts for cost and yield maximize the earnings of the equity share. ನೋಡಿ, ಇಲ್ಲಿ ಇಷ್ಟೇ ಹೇಳ್ತಾ ಇದ್ದಾರೆ, ಕಾಸ್ಟ್ ಕಡಿಮೆ ಆಗಬೇಕು, ಈಕ್ವಿಟಿ ಮತ್ತೆ ಡೆಟ್ ಮತ್ತೆ ಈಕ್ವಿಟಿ, ಡೆಟ್ ಅಂದ್ರೆ ಸಾಲ, ಈಕ್ವಿಟಿ ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಇವೆರಡನ್ನೂ ಸೇರಿಸಬೇಕು. ಇವೆರಡು ಸೇರಿಸೋದ್ರಿಂದ ನಮಗೆ ಕಂಪನಿಗೆ ಕಾಸ್ಟ್ ಕಡಿಮೆ ಆಗಬೇಕು. ಕಾಸ್ಟ್ ಕಡಿಮೆ ಅಂದ್ರೆ ಇಂಟ್ರೆಸ್ಟ್ ಆಗಿರ್ಬೋದು, ಏನೇ ಒಂದು ಆಗ್ಬೋದು, ಎಲ್ಲ ಕಡಿಮೆ ಆಗಬೇಕು. ಡಿವಿಡೆಂಟು ಜಾಸ್ತಿ ಆಗಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್. ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಕಾಲ್ as a optimal capital structure. I hope all of you understood. We'll go for the next. Then, sir, ನೀವು ಹೇಳಿದ್ರಿ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಕ್ವಿಟಿ ಶೇರ್ಸ್ಗೆ ಫೈನಲಿ ಪ್ರಾಫಿಟ್ ಆಗಬೇಕು. ನೀವು ಯಾವ ತರನ ಕಾಂಬಿನೇಷನ್ ಮಾಡ್ಕೊಳಪ್ಪ. Being a manager, you can do any combination, but finally it has to then get profit to the equity shareholders. The owners, real owners of the company, they must get the profit. Now, what are the features of optimal capital structure? So, optimal capital structure alli ಏನೇನು ಫೀಚರ್ಸ್ ಇರುತ್ತೆ? The first one, simplicity. It should not be a tedious. ತುಂಬಾ ಡಿಫಿಕಲ್ಟಿ ಆಗಿರಬಾರ್ದು. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿರುತ್ತೆ, ಅದನ್ನ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಾರೆ. ಸಿಂಪಲ್ ಆಗಿರ್ಬೇಕು. ಇಟ್ ಶುಡ್ ಬಿ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ವಿಲ್ ಬಿ ಎ ಸಿಂಪಲ್. 10 ಲಕ್ಷ ನನಗೆ ಬಂಡವಾಳ ಬೇಕಾಗಿತ್ತು, 4 ಲಕ್ಷ ಈಕ್ವಿಟಿ ಶೇರ್ಸ್ ಇಂದ, 4 ಲಕ್ಷ ಡಿಬೆಂಚರ್ಸ್ ಇಂದ, 2 ಲಕ್ಷ ಬ್ಯಾಂಕ್ ಲೋನ್ ಇಂದ ತಗೊಂಡೆ. ದಟ್ ಶುಡ್ ಬಿ ಎ ಸಿಂಪಲ್. ವಾಟ್ ಎವರ್ ಯು ಡೂ, ಇಟ್ ಶುಡ್ ಬಿ ಎ ಸಿಂಪಲ್. ಅದನ್ನ ಬಿಟ್ಬಿಟ್ಟು 10 ಲಕ್ಷ ಬೇಕಾಗಿತ್ತು, 1 ಲಕ್ಷ ಈಕ್ವಿಟಿ, 1 ಲಕ್ಷ ಪ್ರಿಫರೆನ್ಸ್, 1 ಲಕ್ಷ ಡಿಬೆಂಚರ್ಸ್, 1 ಲಕ್ಷ ಬ್ಯಾಂಕ್ ಲೋನ್, 1 ಲಕ್ಷ ಬಾಂಡ್. ಇಟ್ ಶುಡ್ ನಾಟ್ ಬಿ ಲೈಕ್ ದಟ್. Simple. It should be a simple. What is the debt ratio? What is the equity ratio? That's it. That is enough. Then the next one, conservatism. You should be a defensive. You should not be aggressive. Aggressive ಅಂದ್ರೆ ಎಷ್ಟನ ಆಗ್ಲಿ ಮಾಡೋಣ, ನೋಡೋಣ. ನೋ ನೋ ನೋ, ಆ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಟ್ ಶುಡ್ ಬಿ ಎ ಡಿಫೆನ್ಸಿವ್. ಯಾಕೆಂದ್ರೆ ಮುಂದಕ್ಕೆ ಏನಾಗುತ್ತೆ, ಅನ್ಸರ್ಟೈನ್ ಇವೆಂಟ್ಸ್ ಏನೇನಾಗುತ್ತೆ ನಾವು ನೋಡ್ಕೋಬೇಕಾಗುತ್ತೆ. ಅದನ್ನ ನಾವು ಡಿಫೆನ್ಸ್ ಮಾಡೋ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಅರ್ಥ ಆಗ್ತೀಯಾ? ಫೈನಾನ್ಸ್ ಮ್ಯಾನೇಜರು ಏನಾಗುತ್ತೆ ಅಂತ ಫಸ್ಟೇ ಪ್ರಿಡಿಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಡಿಫೆನ್ಸಿವ್ ಆಗಿರ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಯಾವತ್ತು ಅಗ್ರೆಸಿವ್ ಇದ್ರೆ ಏನಾಗುತ್ತೆ, ಇಟ್ ಮೇ ಟೇಕ್ ಇನ್ ದ ರಾಂಗ್ ವೇ. ದೆನ್ ನೆಕ್ಸ್ಟ್ ಒನ್, ಆಪ್ಟಿಮಲ್ ಡೆಟ್ ಅಂಡ್ ಈಕ್ವಿಟಿ ಮಿಕ್ಸ್. ಆಪ್ಟಿಮಲ್ ಡೆಟ್ ಅಂಡ್ ಈಕ್ವಿಟಿ ಮಿಕ್ಸ್ ಎಷ್ಟಪ್ಪ ಆಪ್ಟಿಮಲ್? ಆಪ್ಟಿಮಲ್ ಅಂದ್ರೆ ಕರೆಕ್ಟ್ ಆಗಬೇಕು. ಡೆಟ್ ಅಂಡ್ ಈಕ್ವಿಟಿ ಮಿಕ್ಸ್ ಬ್ಯಾಲೆನ್ಸ್ ಆಗ್ತಾ ಇರಬೇಕು. ಆಗ ಮಾತ್ರ ಇಬ್ಬರು ಪ್ರಾಫಿಟ್ ಆಗುತ್ತೆ. ಒಬ್ಬರ ಮೇಲೆ ಒಬ್ರು ಭಾಗ ಆಗಬಾರ್ದು. ದಟ್ ಈಸ್ ಕಾಲ್ಡ್ as ದಟ್ ಈಸ್ ನಾಟ್ ಆಪ್ಟಿಮಲ್. ಯಾವ ರೀತಿ ಭಾಗ? ಇಲ್ಲಿ ಈಕ್ವಿಟಿ ಅಂದ್ರೆ ಇಲ್ಲಿ ಡಿಬೆಂಚರ್, ಇವೆರಡು ಒಂದು. ಇವನು ಔಟ್ಸೈಡರ್ಸ್, ಇವನು ಇನ್ಸೈಡರ್ಸ್, ಇಬ್ಬರು ಪ್ರಾಫಿಟ್ ಆಗಬೇಕು. ಇವನನ್ನು ಬಿಟ್ಟು ಇವನಿಲ್ಲ, ಇವನನ್ನು ಬಿಟ್ಟು ಇವನಿಲ್ಲ. ಒಂದು ಕಂಪನಿನಲ್ಲಿ ಒಂದು ಕ್ಯಾಪಿಟಲ್ ಅಂದ್ರೆ ಲೈಕ್ ದಿಸ್, ಈಕ್ವಿಟಿ ಅಂಡ್ ಡಿಬೆಂಚರ್ಸ್. ಇಟ್ ಶುಡ್ ಬಿ ಅ ಪ್ರಾಪರ್ ಮಿಕ್ಸ್ ಇರಬೇಕು. ಒಂದು ಜಾಸ್ತಿ ಆದ್ರೆ ಏನಾಗುತ್ತೆ, ಒಂದು ಮೇಲೆ ಕೂತ್ಕೊಂಡು ಡಾಮಿನೇಟ್ ಮಾಡುತ್ತೆ. ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್, ನಿಮಗೆ 1 ಲಕ್ಷ ರೂಪಾಯಿ ಪ್ರಾಫಿಟ್ ಬಂತು, ನಿಮಗೆ
7% ಡಿಬೆಂಚರ್ಸ್ 7 ಲಕ್ಷ ತಗೊಂಡ್ಬಿಟ್ಟಿದೀಗ, 7ರಿಂದ 8 ಲಕ್ಷ ತಗೊಂಡಿದೀಗ ಅನ್ಕೊಂಡ್ರೆ, ಸೊ ಎಲ್ಲಾ ಡಿಬೆಂಚರ್ 8 ಲಕ್ಷನೂ ಕೊಟ್ಬಿಡ್ತೀಗ ಇಂಟ್ರೆಸ್ಟ್, ನಿಮ್ಗೆ ಏನ್ ಸಿಗುತ್ತೆ? ಅದೇ ರೀತಿ 8 ಲಕ್ಷ ಈಕ್ವಿಟಿ ಶೇರ್‌ಹೋಲ್ಡರ್ಸ್ ಕೊಡ್ಬೇಕಾದ್ರೆ ಈಕ್ವಿಟಿ ಶೇರ್‌ಹೋಲ್ಡರ್ಸ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಪ್ರಾಪರ್ ಮಿಕ್ಸ್ ಇದ್ದಾಗ ಮಾತ್ರ ವಿ ಕ್ಯಾನ್ ಬ್ಯಾಲೆನ್ಸ್ ಬೋತ್. Then the next one, maximization value of the firm. Maximization value of the firm ಅಂದ್ರೆ ಏನು? Finally when they get the profit ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಿಮ್ಮ ಆರ್ಗನೈಸೇಷನ್ ರೆಪ್ಯುಟೇಷನ್ ಇಟ್ ವಿಲ್ ಬಿ ಗೋಯಿಂಗ್ ಹೈ. ನಿಮ್ಮ ಆರ್ಗನೈಸೇಷನ್ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಪ್ರಾಫಿಟ್ ಬರ್ತಾ ಇದೆ, ಏನ್ ಮಾಡ್ತೀರಾ? ಹಿಂಗೆ ಇನ್ವೆಸ್ಟರ್ ನಾನು ಹೇಳ್ತೀನಿ ಹೊರಗಡೆ, ತುಂಬಾ ಚೆನ್ನಾಗಿ ಪ್ರಾಫಿಟ್ ಬರ್ತಾ ಇದೆ, ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇದೆ, ಇಟ್ಸ್ ಎ ಕ್ರಿಯೇಟ್ ಎ ಗುಡ್ ರೆಪ್ಯುಟೇಷನ್. Automatically it increases our maximization of value of the firm. Then the next topic, principles of optimum capital structure. ನೋಡಿ, ನಾವು ಇದೇ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ಕೊಡೋದಕ್ಕೆ ಬರೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯು ಹೌ ಯು ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್. ನಾವಿಲ್ಲಿ ಏನ್ ಹೇಳ್ತೀವಿ, ಕೆಲವೊಂದು ಪ್ರಿನ್ಸಿಪಲ್ಸ್ ಫಾಲೋ ಮಾಡು, ಇದು ಗುಡ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀನಿ. ಗುಡ್ ಈಕ್ವಿಟಿ ಅಂಡ್ ಡಿಬೆಂಚರ್ಸ್ ಒಂದು ಸ್ಟ್ರಕ್ಚರ್ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋ, ಈ ಒಂದು ಪ್ರಿನ್ಸಿಪಲ್ ಅಲ್ಲಿ ನೀನು ಫಾಲೋ ಮಾಡು ಅಂತ ನಾವು ಹೇಳ್ತೀವಿ. ವಿ ಕ್ಯಾನ್ ಏಬಲ್ ಟು ಟೆಲ್ ಓನ್ಲಿ ಎ ಪ್ರಿನ್ಸಿಪಲ್ಸ್, ಈ ತರ ಪ್ರಿನ್ಸಿಪಲ್ಸ್ ಇದೆ, ಯು ಹ್ಯಾವ್ ಟು ಫಾಲೋ ಇನ್ ದಟ್ ಅಂತ ಹೇಳ್ಬೋದು ಅಷ್ಟೇ. ಫೈನಲಿ ಡಿಸಿಷನ್ಸ್ ಟೇಕರ್ಸ್ ಫಾರ್ ಯು ಪೀಪಲ್, ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್ ವೆನ್ ಕಮ್ಸ್ ಇನ್ ಟು ಪಿಕ್ಚರ್. ವೆನ್ ಯು ಆರ್ ಪಿಚಿಂಗ್, so your attitude is different, but you have to follow certain principles. What are the principles it should be? ಏನು ಪ್ರಿನ್ಸಿಪಲ್ಸ್ ಜನರಲ್ ಆಗಿ ಫಾಲೋ ಮಾಡಬೇಕು? ಏನು ಪ್ರಿನ್ಸಿಪಲ್? ಫಸ್ಟ್ ಒನ್, ಪ್ರಾಫಿಟಬಿಲಿಟಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಬ್ಜೆಕ್ಟಿವ್ ಹೇಳ್ಬೇಕು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ. ಜಾಸ್ತಿ ನೀನು ಯಾವುದೇ ಕ್ಯಾಪಿಟಲ್ ಸ್ಟ್ರಕ್ಚರ್ ಫಾಲೋ ಮಾಡೋದು, ಅರ್ನಿಂಗ್ ಪರ್ ಶೇರ್, ಅಲ್ಲಿ EPS ಅಂತ ಮೆನ್ಷನ್ ಮಾಡೀನಿ. EPS ಮೀನ್ಸ್ ಅರ್ನಿಂಗ್ ಪರ್ ಶೇರ್. ಶೇರ್ ಹೋಲ್ಡರ್ಸ್ಗೆ ನಿನ್ನ ಒಂದು ಡಿಸಿಷನ್ ಇಂದ ಅರ್ನಿಂಗ್ಸ್ ಜಾಸ್ತಿ ಆಗಬೇಕು. ಆ ರೀತಿ ನೀನು ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಡ್ರಾ ಮಾಡಬೇಕಾಗುತ್ತೆ, ಡಿಸೈನ್ ಮಾಡಬೇಕಾಗುತ್ತೆ. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎವ್ರಿ ಫೈನಾನ್ಷಿಯಲ್ ಮ್ಯಾನೇಜರ್. ದೆನ್ ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಅಂದ್ರೇನು? ಇಟ್ ಶುಡ್ ಲೈಕ್ ದಿಸ್, ಫ್ಲೆಕ್ಸಿಬಲ್ ಆಗಬೇಕು. ಇಟ್ ಶುಡ್ ನಾಟ್ ಬಿ ರಿಜಿಡ್ ಲೈಕ್ ದಿಸ್, ಹಿಂಗಿರಬಾರ್ದು. ಹೌದು, ಇಟ್ ಶುಡ್ ಬಿ ಎ ಫ್ಲೆಕ್ಸಿಬಲ್, ದಟ್ ಶುಡ್ ಬಿ ಎ ಫ್ಲೆಕ್ಸಿಬಲ್, ಆಡ್ಸೋ ರೀತಿ ಇರಬೇಕು. ಸೊ ಅಂದ್ರೆ ಏನಪ್ಪಾ ಅಂದ್ರೆ, ಈಕ್ವಿಟಿ ಮತ್ತೆ ಡಿಬೆಂಚರ್ಸ್ ಯಾವಾಗ ಒಂದು ಜಾಸ್ತಿ ಆಗುತ್ತೆ ಹಾಗೇನ ಚೇಂಜ್ ಮಾಡ್ಕೊಳ್ಳೋ ರೀತಿ ಇರಬೇಕು. ಫುಲ್ ಪ್ಯಾಕ್ ಆಗಿರಬಾರ್ದು, ರಿಜಿಡ್ ಆಗಿರಬಾರ್ದು. 50 ಡಿಬೆಂಚರ್ಗೂ 50 ಈಕ್ವಿಟಿ ಶೇರ್ಸ್ ವರ್ಕೌಟ್ ಆಗೋದಿಲ್ಲ ಯಾವತ್ತೂ ಅಷ್ಟೇ. ವಿ ಶುಡ್ ನಾಟ್ ಬಿ ಎ rigid, we should always be a flexible in case of every manager. That is the flexibility it should require in your capital structure. Rigid agide nothing will work out, everything is dynamic. As you know, pandemic bantu, so pandemic ಬಂದ್ಮೇಲೆ ಯಾವ ರೀತಿ ನಾವು ಫ್ಲೆಕ್ಸಿಬಲ್ ಆಗಬೇಕು ಆ ರೀತಿ ಆಗಬೇಕು. ಐ ಆಮ್ ನಾಟ್ ಗೋಯಿಂಗ್ ಟು ವೇರ್ ಮಾಸ್ಕ್, ವಾಟ್ ಇಸ್ ದಿಸ್ ಅಲ್ವಾ? ದಟ್ ಈಸ್ ನಾಟ್ ಲುಕಿಂಗ್ ಗುಡ್. ಫ್ಲೆಕ್ಸಿಬಲ್ ಆಗಿರಬೇಕು. ಯಾವ ರೀತಿ ಸಿನಾರಿಯೋಸ್ ಬರುತ್ತೋ, ಸಿಚುಯೇಷನ್ಸ್ ಬರುತ್ತೋ ಆ ರೀತಿ ನಮ್ಮ ಒಂದು ಪ್ಲಾನ್ಸ್, ಆಟಿಟ್ಯೂಡ್ಸ್ ಎಲ್ಲ ಚೇಂಜ್ ಆಗಬೇಕು. ನೆಕ್ಸ್ಟ್ ಒನ್, ಸಾಲ್ವೆನ್ಸಿ, ಎಬಿಲಿಟಿ ಟು ಮೀಟ್ ದ ಫಿಕ್ಸ್ಡ್ ಫೈನಾನ್ಷಿಯಲ್ ಆಬ್ಲಿಗೇಷನ್. ನೋಡಿ, ಇಲ್ಲಿ ತುಂಬಾ ಜನ ಫೈನಾನ್ಸ್ ಮ್ಯಾನೇಜರ್ ಮಿಸ್ಟೇಕ್ಸ್ ಮಾಡೋದೇನು ಅಂದ್ರೆ, ನನಗೆ ಫಿಕ್ಸ್ಡ್ ಫೈನಾನ್ಷಿಯಲ್ ಆಬ್ಲಿಗೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಎವ್ರಿ ಇಯರ್ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಪ್ರಾಫಿಟ್ ಕಡಿಮೆ ಆಗ್ಬಿಡುತ್ತೆ. ಸೊ ಇಂಟ್ರೆಸ್ಟ್ ಕಟ್ಟಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಪ್ರಾಫಿಟ್ ಯು ಹ್ಯಾವ್ ಟು ಪೇ ಪ್ರಾಫಿಟ್. ಬಟ್ ನಾನು ಅವೆಲ್ಲ ಹೇಳಿದೆ, ಅಗ್ರೆಸಿವ್ ಡಿಫೆನ್ಸಿವ್, ತುಂಬಾ ಅಗ್ರೆಸಿವ್ ಇರ್ತಾರೆ. ಏನ್ ಮಾಡ್ತಾರೆ, ದೇ ಕುಡ್ ನಾಟ್ ಏಬಲ್ ಟು ಪೇ ದ ಫಿಕ್ಸ್ಡ್ ಫೈನಾನ್ಷಿಯಲ್ ಆಬ್ಲಿಗೇಷನ್. ಇಂಟ್ರೆಸ್ಟ್ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಇವಾಗ ಬ್ಯಾಂಕ್ ನೀವು ಇಂಟ್ರೆಸ್ಟ್ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಸಿಬಿಲ್ ಸ್ಕೋರ್ ಹೋಗುತ್ತೆ. ಅದೇ ರೀತಿ ಇಲ್ಲಿ ವ್ಯಾಲ್ಯೂ ಆಫ್ ದ ಫರ್ಮ್ ಏನಾಗುತ್ತೆ, ಕೆಳಗಡೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೀಂಗ್ ಎ ಫೈನಾನ್ಸ್ ಮ್ಯಾನೇಜರ್ ಯು ಶುಡ್ ಸಿ ಎಬಿಲಿಟಿ ಟು ಮೀಟ್ ಫಿಕ್ಸ್ಡ್ ಫೈನಾನ್ಷಿಯಲ್ ಆಬ್ಲಿಗೇಷನ್. ದೆನ್ ನೆಕ್ಸ್ಟ್ ಒನ್, ಎಕಾನಮಿ. ಎಕಾನಮಿ ಅಂದ್ರೆ ಏನಪ್ಪಾ ಅಂದ್ರೆ ಕಡಿಮೆ ಸೇವ್ ಮಾಡಬೇಕು. ಇನ್ನು ಯಾವುದೇ ಒಂದು ಸೆಕ್ಯೂರಿಟೀಸ್ ತಗೊಬೇಕಾದ್ರು
ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು. ಒಂದು 5 ಲಕ್ಷ ಫಂಡ್ ರೈಸ್ ಮಾಡೋದಕ್ಕೆ ಒಂದು 5 ಲಕ್ಷ ನನಗೆ ಕ್ಯಾಪಿಟಲ್ ಬೇಕು. ರೈಸ್ ಮಾಡೋದಕ್ಕೆ ನೋಡ್ಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಶ್ಯೂ ಮಾಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ. ಯಾಕಂದ್ರೆ ಈಕ್ವಿಟಿ ಶೇರ್ ಖರ್ಚು ಮಾಡಬೇಕು, ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ತುಂಬಾ ಖರ್ಚು ಬರುತ್ತೆ. ಅಪ್ಲಿಕೇಶನ್ ಕಲೆಕ್ಟ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಪ್ರಾಸ್ಪೆಕ್ಟಿವ್ ಇಶ್ಯೂ ಮಾಡಬೇಕು, ಈ ರೀತಿ ಈ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಡಿಬೆಂಚರ್ಸ್ಗೆ ಈ ರೀತಿ ಯಾವುದು ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ವಿಚ್ ಇಸ್ ಮೋರ್ ಎಕಾನಮಿಕಲ್ ಅಂತ ಯೋಚನೆ ಮಾಡಬೇಕು. ಅರ್ಥ ಆಗ್ತಿದೆ. ದೆನ್ ನೆಕ್ಸ್ಟ್ ಒಂದು ಕಂಟ್ರೋಲ್ ಓವರ್ ದ ಸೆಕ್ಯೂರಿಟೀಸ್. ಯಾವುದನ್ನು ಜಾಸ್ತಿ ಮಾಡ್ಕೋಬಾರ್ದು. ಪ್ರತಿಯೊಂದು ಸೆಕ್ಯೂರಿಟೀಸ್ನು ನಿಮ್ಮ ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು. ವಾಟ್ ಈಸ್ ದಟ್ ಕಂಟ್ರೋಲ್ ಅಂದ್ರೆ ಡಿಬೆಂಚರ್ಸ್ ಜಾಸ್ತಿ ಮಾಡ್ಕೊಂಡ್ಬಿಡೋದು. ಓದೇನು ನನಗೆ ಓವರ್ ರೈಡಿಂಗ್ ಆಗಬಾರ್ದು. ಸೊ ಓವರ್ ರೈಡಿಂಗ್ ಆದರೆ ಸಾಲನೇ ಜಾಸ್ತಿ ಆಗ್ಬಿಡುತ್ತೆ, ಮತ್ತೆ ಆಬ್ಲಿಗೇಷನ್ ಜಾಸ್ತಿ ಆಗ್ಬಿಡುತ್ತೆ, ಕಟ್ಟಲೇಬೇಕು ಅಂತ. ಆ ರೀತಿ ಯಾವತ್ತೂ ಇಟ್ಕೋಬಾರ್ದು. ಅಂಡರ್ಸ್ಟುಡ್? ಸೊ that is today's session. Thank you one and all. So before go further, my session I have been covered today optimum recap, optimum capital structure, features of optimum capital structure and principles of optimum capital structure. Thank you one and all.